ರಾಜಕೀಯದ ಜಂಜಾಟ ಏಳು ಬೀಳುಗಳ ನಡುವೆ ಅರ್ಧ ಶತಮಾನಕ್ಕೂ ಹೆಚ್ಚು ಕಾಲ ನೆರಳಿನಂತೆ ಜೊತೆಯಾದ ದಾಂಪತ್ಯ ಅದು. ಹಳ್ಳಿಯ ಸರಳ ಹೆಣ್ಣು ಮಕ್ಕಳಿಗಾಗಿ ಹೆಜ್ಜೆ ಇಟ್ಟು ದೇಶದ ಪ್ರಧಾನಿ ಪತ್ನಿ ಆಗೋವರೆಗಿನ ಚೆನ್ನಮ್ಮ ಅವರ ಪ್ರಯಾಣ ಕೇವಲ ವೈಭೋಗದಾಗಿರಲಿಲ್ಲ. ಅಧಿಕಾರದ ವೈಭವ ಕರಗಿದ್ರು, ಕಾಲದ ಚಕ್ರ ಉರುಳಿದ್ರು, ಕೊನೆ ಉಸಿರಿನವರೆಗೂ ಜೊತೆಯಾಗಿ ಸಾಗ್ತಿರುವ ಈ ಮೌನ ಅನುರಾಗದ ತ್ಯಾಗದ ಕರುಣಾಜನಕ ಸ್ಟೋರಿ ಇಲ್ಲಿದೆ ನೋಡಿ. ಶಕ್ತಿ ಚೆನ್ನಮ್ಮ ಇನ್ನು ನೆನಪು ಮಾತ್ರ. ಅಂತಿಮ ಯಾತ್ರೆಯ ಮಾರ್ಗದುದ್ದಕ್ಕೂ ಅಮ್ಮನ ಕೊನೆಯ ದರ್ಶನ. ಬರೀ 7 ದಶಕಗಳ ಕಾಲ ಹೆಜ್ಜೆಗೆ ಹೆಜ್ಜೆಯಾಗಿ ನಡೆದವರು. ಸುಖದಲ್ಲೂ ಕಷ್ಟದಲ್ಲೂ ನೆರಳಿನಂತೆ ಪತಿಯ ಬೆನ್ನಿಗೆ ನಿಂತವರು. ಕನ್ನಡ ನಾಡಿನ ದೊಡ್ಡಗೌಡರ ಬದುಕಿನ ಶಕ್ತಿಯಾಗಿದ್ದ ಚೆನ್ನಮ್ಮ ಅವರು ಇಂದು ನೆನಪು ಮಾತ್ರ. ಆದರೆ ಅವರು ದೈಹಿಕವಾಗಿ ಮರೆಯಾಗುವ ಕೇವಲ 3 ದಿನಗಳ ಮುನ್ನ ನಡೆದ ಆ ಒಂದು ದೃಶ್ಯ ಮಾತ್ರ ಈಗ ಕೋಟ್ಯಾಂತರ ಕನ್ನಡಿಗರ ಕಣ್ಣಾಲಿಗಳನ್ನ ಒದ್ದೆ ಮಾಡಿ ನೋಡ್ಕೊಂಡ ಆ ಮಾತೃಶ್ರೀ ಈಗ ಇಡೀ ನಾಡನ್ನಾಗಲಿ ಮುನ್ನಡೆದಿದ್ದಾರೆ. ಸದ್ಯ ದೊಡ್ಡಗೌಡರ ಧರ್ಮಪತ್ನಿಯ ಪಾರ್ಥಿವ ಶರೀರ ಹೊಳೆನರಸೀಪುರಕ್ಕೆ ತಲುಪಿದ್ದು, ಮಾರ್ಗದುದ್ದಕ್ಕೂ ಅಮ್ಮನ ಕೊನೆಯ ದರ್ಶನ ಪಡೆಯಲು ಜನಸಾಗರವೇ ಹರಿದು ಬಂದಿತ್ತು. ನೆಲಮಂಗಲ ಕುಣಿಗಲ್ ಬೈಪಾಸ್, ಬೆಳ್ಳೂರು ಕ್ರಾಸ್, ಚನ್ನರಾಯನಪಟ್ಟಣದ ಮೂಲಕ ಸಾಗುತ್ತಿರುವ ಹೂವಿನ ರಥಕ್ಕೆ ಹಾದಿಯುದ್ದಕ್ಕೂ ಕಣ್ಣೀರಿನ ವಿದಾಯ ಹೇಳಿದ್ರು. ಹೆತ್ತ ತಾಯಿಯನ್ನ ಕಳೆದುಕೊಂಡ HD ಕುಮಾರಸ್ವಾಮಿ ಅವರು ಪೂಜ್ಯ ಮಾತೃಶ್ರೀ ಚೆನ್ನಮ್ಮ ದೇವೇಗೌಡ ಅವರ ಅಂತಿಮ ಪಯಣ ಭಾವುಕ ಕಂಬನಿಗೆ ಸಾಕ್ಷಿಯಾಗಿದೆ. ನಾಡಿಗೆ ನಾಡೆ ಅಮ್ಮನಿಗೆ ಕಣ್ಣೀರಿನ ವಿದಾಯ ಹೇಳುತ್ತದೆ. ಆಯ್ತು ಸರ್, ದೇವತೆ ಕಳ್ಕೊಂಡಿದ್ದೀನಿ ಅಂತ ನೋಡೋದು ಸರ್. ಇವತ್ತು ಎಷ್ಟೋ ಕುಟುಂಬಕ್ಕೆ ಆಶೆ ಆಗಿದ್ರು. ನಮ್ಮ ಕುಟುಂಬ ಈ ಮಟ್ಟಿಗೆ ಬರ್ಬೇಕಾ ನಮ್ಮ ತಾಯಿ ಸರ್. ಇವತ್ತು ಏನು ಹೇಳೋದು ಗೊತ್ತಿಲ್ಲ ಸರ್. ನಮ್ಮನ್ನು ಬಿಟ್ಟು ತಬ್ಲಿ ಆಗಿದೆ ಸರ್. ಒಟ್ಟಾರೆ ರಾಜಕೀಯದ ದೆಹಲಿ ದರ್ಬಾರ್ನಿಂದ ಹಿಡಿದು ಹಾಸನದ ಹಳ್ಳಿಯವರೆಗೂ ದೊಡ್ಡಗೌಡರ ಬದುಕಿನ ಪ್ರತಿಯೊಂದು 7 ಬೀಳುಗಳಲ್ಲೂ ಚೆನ್ನಮ್ಮ ಅವರು ಶಕ್ತಿಯಾಗಿ ನಿಂತಿದ್ರು. ವೀಲ್ ಚೇರ್ ಮೇಲೆ ಕುಳಿತು ಒಬ್ಬರಿಗೊಬ್ಬರು ಸಾಂತ್ವನ ನೀಡಿದ, ಪರಸ್ಪರ ಕೈ ಹಿಡಿದು ಬೆಚ್ಚಗೆ ಸವರಿದ ಆ ಕೊನೆಯ ಕ್ಷಣಗಳು ಇತಿಹಾಸದಲ್ಲಿ ಪ್ರೀತಿ ಮತ್ತು ನಿಷ್ಠೆಯ ಸುಂದರ ಕಾವ್ಯದಂತೆ ಉಳಿಯಲಿವೆ.